ಸರ್, ಈಗ ಅಂದ್ರೆ ಇವತ್ತು ಭೇಟಿ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು. CM ಸಿದ್ದರಾಮಯ್ಯರನ್ನು ಭೇಟಿ ಮಾಡುವಂತಹ ಸಾಧ್ಯತೆಗಳಿದೆ, ಪ್ಲಾನ್ ಇದೆ, ಪ್ರಯತ್ನ ಇದೆ ಅಂತ. ಅಮ್ಮ ನೀವು ಹೋಗುವಂಥದ್ದ ಏನ್ ಮನವರಿಕೆ ಮಾಡ್ತೀರಿ ಅಂತ? ಅದೇ ಆಗಲೇ ಹೇಳಿದೆ ನಾನು. ಅಲ್ಲಿ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು 10 ಗುಂಠೆ ಜಾಗದಲ್ಲಿ ಮಂಟಪ ಕಟ್ಟೋದಕ್ಕೆ ಒಂದು ಅವಕಾಶ, ಜೊತೆಗೆ ಅಭಿಮಾನಿಗಳು ಬಂದು ಹೋಗೋದಕ್ಕೆ, ಇಡೀ ವರ್ಷ ಬಂದು ಹೋಗೋದಕ್ಕೆ, ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ತಮ್ಮ ನಮನವನ್ನು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಒಂದು ಮನವಿ. ಎಲ್ಲ ಒಂದ್ ಕಡೆ ಅಂದ್ರೆ ಅಪ್ಪಾಜಿಯವರ ಜಾಗದಲ್ಲಿ ಮಾಲ್ ಕಟ್ಟುವಂತಹ ಬೆಳವಣಿಗೆಗಳಾಗ್ತಾ ಇದೆ, ಹಿಂದೆ ಪ್ರಭಾವಿಗಳಿದ್ದಾರೆ ಅನ್ನೋಂಥ ಮಾತೆಲ್ಲ ಕೇಳಿ ಬಂತಲ್ಲ. ಸೊ ಅವಾಗ ಹೆಂಗಿದನ್ನ ಪರಿಗಣಿಸಿದ್ರಿ? ಈ ಜಾಗ ಮಾಲ್ ಆಗುತ್ತೆ, ಬೇರೆ ರೀತಿಯ ಬಳಕೆ ಆಗುತ್ತೆ ಅನ್ನೋಂಥದ್ದು ಒಂದು ಕಡೆ. ಆದರೆ ಬಾಲಣ್ಣವರ ಕುಟುಂಬ ಅಭಿವೃದ್ಧಿ ಮಾಡಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಸ್ಟುಡಿಯೋನ ಅನ್ನುವಂಥದ್ದು ಅನ್ಸುತ್ತಾ ಸರ್? ಇಲ್ಲ, ಅದು ನಿಜಾನೇ. ಆದರೆ ಅದು ಆಗಲಿಲ್ವಲ್ಲ. ಈಗ ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ಆಗಲೇ ಇಲ್ಲ, ಮಾಲ್ ಆಗಲಿಲ್ಲ. ಈಗ ಸರ್ಕಾರ ಅದನ್ನು ವಶಪಡಿಸ್ಕೊಂಡಿದೆ, ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ. ನೋಡೋಣ ಈಗೇನಾಗತ್ತೆ, ನೋಡೋಣ. ಅರಣ್ಯ ಇಲಾಖೆ ಅಂತಂದರೆ ಸಾಮಾನ್ಯವಾಗಿ ಅಲ್ಲಿ ಯಾವುದೇ ಕಟ್ಟಡವನ್ನು ಕಟ್ಟೋದಕ್ಕೆ ಅವಕಾಶನೇ ಇರಲ್ಲ. ಯಾಕಂತಂದರೆ ನಮಗೆ ಎದುರುಗಡೆನೇ ಒಂದು ಜಾಗ ಕೊಟ್ಟಿದ್ರು, ಅಲ್ಲೇ ನಮ್ಗೆ 2.5 ವರ್ಷ ಕೂಡ ಹೋಯಿತು. ಅದು ಅರಣ್ಯ ಇಲಾಖೆಗೆ ನೇರವಾಗಿ ಸೇರಲ್ಲ, ಆದರೆ ಅದೊಂದು ಬಫರ್ ಝೋನಿಗೆ ಬರುತ್ತೆ ಅಂತ ಹೇಳಿದರು. ಅಲ್ಲೂ ಕೂಡ ಒಂದು 100 ಮೀಟರ್ವರೆಗೂ ಏನೂ ಕಟ್ಟೋ ಹಾಗಿಲ್ಲ, ಅಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ ಅಂತಂದ್ಬಿಟ್ಟು ನಮ್ಮ ಮೇಲೆ ಒಂದು ಸ್ಟೇ ಕೂಡ ಹಾಕಿದರು. ಇದು ಅರಣ್ಯ ಇಲಾಖೆ ಅಂತಲೇ ಪರಿಗಣಿಸಿದ್ರು ಕೂಡ, ಘೋಷಣೆ ಮಾಡಿದ್ರೂ ಕೂಡ, ಇಲ್ಲಿ ಒಂದು ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ, ಅಪ್ಪರ ಒಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ, ಜೊತೆಗೆ ಅಲ್ಲಿ ಭಾವನಾತ್ಮಕ ನಂಟಿದೆ. ಹಾಗಾಗಿ ಅಭಿಮಾನಿಗಳಿಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಸರ್ಕಾರ ಮನಸ್ಸು ಮಾಡಿ ಈ ಒಂದು 10 ಗುಂಠೆ ಜಾಗ, ಕೇವಲ 10 ಗುಂಠೆ ಜಾಗ, ಈ ಒಂದು ಮಂಟಪ ಕಟ್ಟೋದಕ್ಕೆ, ಒಂದು ಚಿಕ್ಕ ಸ್ಮಾರಕ ಅಂತ ಹೇಳಿ ಒಂದು ಚಿಕ್ಕ ಸ್ಮಾರಕ ಕಟ್ಟೋದಕ್ಕೆ, ಅಭಿಮಾನಿಗಳು ಬಂದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಇದೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಾಗಲೇ ನೀವು ಏನಾದರೂ ಬಾಲಣ್ಣವರ ಕುಟುಂಬವನ್ನು ಸಂಪರ್ಕಿಸುವಂಥ ಪ್ರಯತ್ನ ಆಗಿತ್ತಾ ಇತ್ತೀಚೆಗೆ, ಅಥವಾ ಅವರು ನಿಮ್ಮ ಜೊತೆ ಮಾತನಾಡುವಂಥ ಬೆಳವಣಿಗೆಗಳು ಏನಾದ್ರು ಆಗಿತ್ತಾ ಅನ್ನೋಂಥದ್ದು? ಗೀತಾ ಬಾಲೆ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳು ಕೇಳಿದ್ರೆ ಕೊಡ್ತೀನಿ ಅನ್ನೋಂಥದ್ದು. ಕೆಲವರು ಅಭಿಮಾನಿಗಳು ಹೇಳ್ತಾ ಇದ್ರು, ಸುಮ್ಮನೆ ಅವರು ಮಾತು ಹೇಳ್ತಾರೆ, ಅವ್ರು ಕೊಡಬೇಕಾಗಿದ್ರೆ ಯಾವಾಗೋ ಕೊಡ್ಬೋದಾಗಿತ್ತು ಅನ್ನೋಂಥದ್ದು. ಅದನ್ನ ಸರ್, ಅದು ನಿಜಾನೇ. ಅದಕ್ಕೆ ತಾನೇ ನಾವು 6.5 ವರ್ಷ ಪ್ರಯತ್ನ, 6.5 ವರ್ಷ, ಅದು 1-2 ದಿನ ಅಲ್ಲ, 6.5 ವರ್ಷ ಸತತ ನಿರಂತರ ಪ್ರಯತ್ನ. ಅದು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲ ಅಧಿಕಾರಿಗಳನ್ನು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಹಾಗಾಗಿ ಅದು ಆಗದೇ ಇದ್ದ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಹೋಗಿದ್ದು. ಬಟ್ 2016 ಆದ ಮೇಲೆ ಅಮ್ಮ ಯಾವಾಗ ಹೇಳಿದ್ರು ಇಲ್ಲಿಗ ಕಾಲಿಡೋದು ಬೇಡ ಅಂತ, ಅದಾದಮೇಲೆ ನಾವು ಅವ್ರ ಜೊತೆಲಿ ಸಂಪರ್ಕದಲ್ಲಿ ಇರಲಿಲ್ಲ. ಫೈನಲಿ ಸೆಪ್ಟೆಂಬರ್ 18 ಅಪ್ಪಾಜಿಯವರು 75ನೇ ವರ್ಷದ ಒಂದು ರೀತಿ ಅಮೃತ ಮಹೋತ್ಸವ ಮಾಡುವಂಥ ನಿರೀಕ್ಷೆಯಲ್ಲಿದ್ದಂತಹ ದಿನ ಇತ್ತು. ಸೊ ಬಟ್ ಈ ರೀತಿ ಒಂದು ಸುದ್ದಿ ಬಂದಿದೆ, ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡುವಂಥದ್ದು, ಪ್ಲ್ಯಾನ್ ಮಾಡುವಂಥದ್ದು ಆಗುತ್ತೆ ಕುಟುಂಬದಿಂದ? ಸಂತೋಷ ಇದೆ. ಅದೇ ನಾವು ಅದನ್ನೇ ಕೇಳಬೇಕು ಅಂತ ಇದ್ದೀವಿ. 18ನೇ ಸೆಪ್ಟೆಂಬರ್ ಅಪ್ಪ ಅವರ 75ನೇ ವರ್ಷದ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ಶಂಕುಸ್ಥಾಪನೆ ಮಾಡೋದಕ್ಕೆ, ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೋಸ್ಕರ ಶಂಕುಸ್ಥಾಪನೆ ಮಾಡೋದಕ್ಕೆ, ಈ ಒಂದು ಚಿಕ್ಕ ಒಂದು ಸ್ಮಾರಕಕ್ಕೆ, ಮಂಟಪಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ. ಅದು ಆದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ? ಥ್ಯಾಂಕ್ ಯು ಸರ್. ಇನ್ನೇನಾರು ಅಭಿಮಾನಿಗಳಿಗೆ ಹೇಳುವಂಥದ್ದಾದರೆ? ನಾವು ಯಾವತ್ತೂ ನಿಮ್ಮನ್ನು ಬಿಟ್ಟಿಲ್ಲ. ನಾನು ಯಾವಾಗಲೂ ಹೇಳಿದ್ದೀನಿ, ಅಥವಾ ಅಪ್ಪ ಅವ್ರು ಹೇಳಿದ್ದಾರೆ, ಅಮ್ಮವ್ರು ಹೇಳಿದ್ದಾರೆ, ನಾವು ಯಾವಾಗಲೂ ಹೇಳ್ತಾ ಬಂದಿದ್ದೀವಿ, ನೀವುಗಳೇ ನಮಗೆ ಶಕ್ತಿ, ನೀವುಗಳೇ ನಮಗೆ ಶ್ರೀರಕ್ಷೆ, ಸಿಂಹಿಣಿಯರು. ಹಾಗಾಗಿ ದಯವಿಟ್ಟು ಮನಸ್ತಾಪ ಮಾಡ್ಕೋಬೇಡಿ. ನಾವು ತುಂಬ ಶ್ರದ್ಧೆಯಿಂದ ಮೈಸೂರಲ್ಲಾಗಿರಬಹುದು ಅಥವಾ ಇಲ್ಲೂ ಆಗಬೇಕು ಅಂತ ತುಂಬ ಶ್ರದ್ಧೆಯಿಂದ ತುಂಬ ಪರಿಶ್ರಮ ಪಟ್ಟಿದ್ದೀವಿ. ಅದನ್ನು ಬಾಯಿ ಮಾತಲ್ಲಿ ಅಥವಾ ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಹಾಗಾಗಿ ಕೆಲವರು ಏನೋ ನಮ್ಮ ವಿರುದ್ಧ ಮಾತಾಡ್ತಾರೋ ಅಥವಾ ನಿಮ್ಮ ಮಧ್ಯೆ ಬಿರುಕುಗಳನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರುಗಳು ನಿಜವಾದ ಅಭಿಮಾನಿಗಳಲ್ಲ. ನಿಮಗೇನೇ ಪ್ರಶ್ನೆಗಳಿದ್ದರೂ ನೇರವಾಗಿ ಬನ್ನಿ, ನನ್ನನ್ನು ಭೇಟಿ ಮಾಡಿ ಕೇಳಿ, ನಾನು ಹೇಳ್ತೀನಿ ನಿಮಗದು ಅರ್ಥ ಕೂಡ ಆಗುತ್ತೆ. ಆದರೆ ಅರ್ಥನೇ ಆಗಬಾರ್ದು, ಬೀಳ್ತಾ ಇರಬೇಕು, ಅದು ಹೆಚ್ಚಾಗ್ತಾ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವು ಜನ ಇದ್ದಾರೆ. ಅವರಿಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ದೂರ ಇರಿ.
ನಾವೆಲ್ಲರೂ ಸೇರಿ ಅದು ಒಂದು ಮಹಾಶಕ್ತಿ ಆಗುತ್ತೆ. ಆ ಮಹಾಶಕ್ತಿಯಿಂದ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡಬಹುದು, ಸಮಾಜಮುಖಿ ಕೆಲಸಗಳನ್ನು ಮಾಡಬಹುದು. ಅಪ್ಪ ಅವರು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನು ಮುಂದಿನ ಪೀಳಿಗೆವರೆಗೂ ಅದನ್ನು ನಾವು ಸಕಾರಾತ್ಮಕವಾಗಿ ತಲುಪಿಸಬಹುದು. ಹಾಗಾಗಿ ನಾವೆಲ್ಲರೂ ಜೊತೆಯಲ್ಲಿರೋಣ, ಇಷ್ಟೇ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಅನಿರುದ್ಧ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಅಂದುಕೊಂಡಂತಾದ್ರೆ ಸರ್ಕಾರವನ್ನ ಕೇಳ್ತೀವಿ, ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗವನ್ನ ಕೊಡುವಂತಹ ಪ್ರಯತ್ನಕ್ಕೆ ನಾವು ಕೂಡ ಜೊತೆ ಆಗ್ತೀವಿ. ಅದಾದ್ರೆ 75ನೇ ವರ್ಷದ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಬರ್ತ್ಡೇ ಏನಿದೆ ಅದನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡುವಂತಹ ಪ್ಲಾನ್ ಕೂಡ ಇದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.